ಬಿಗ್ ಬಾಸ್ನ 12ರ ಸ್ಪರ್ಧಿ ಆದಂಥ ಧನುಷ್ ಕೂಡ ಅವರು ಈಗಾಗಲೇ ಹೊರಗಡೆ ಬಂದ ಮೇಲೆ ಸ್ಪಂದನ ಸೋಮಣ್ಣ ಅವ್ರ ಜೊತೆ ಸೇರಿ ಒಂದು ಜಿನುಗೋ ಮಳೆ ಅನ್ನೋ ಹಾಡಿನಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಹಾಡು ಕೂಡ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂಥದ್ದು. ನಮ್ಮ ಜೊತೆಗೆ ಈಗ ಧನುಷ್ ಕೂಡ ಇದ್ದಾರೆ. ಸೊ ಮೊದಲೇದಾಗಿ ಹಾಡು ಅದ್ಭುತವಾಗಿದೆ, ಸಾಕಷ್ಟು ಮೆಚ್ಚುಗೆ ಆಗ್ತಾಯಿದೆ. ಜೊತೆಗೆ ಕಿಜ ಸುದೀಪ್ ಸರ್ ಬ್ಲೆಸ್ಸಿಂಗ್ ಸಿಕ್ಕಿರೋದು ಎಷ್ಟು ಇದೆ ಅನಿಸ್ತದೆ? ತುಂಬ ಖುಷಿ ಆಗ್ತದೆ ಸರ್. ಬಿಗ್ ಬಾಸಿಂದ ಬಂದಮೇಲೆ ಸಾಂಗ್ ಅಂತಲ್ಲ, ಇದು ನನ್ನ ಮೊದಲನೇ ಆಲ್ಬಮ್ ಸಾಂಗ್ ಮಾಡ್ತಾ ಇರೋದು ನಾನು. ತುಂಬ ಖುಷಿ ಆಗ್ತದೆ. ಆಮೇಲೆ ನಾನು ಸಾಂಗ್ ನೋಡಿದ್ಮೇಲೆ ಲೈಕ್ ತುಂಬ ಚೆನ್ನಾಗಿ ಬಂದಿದೆ. ಟೀಮ್ ಅದ್ಭುತವಾದ ಟೀಮ್ ಜೊತೆ ಕೆಲಸ ಮಾಡಿದ್ದೀನಿ. ಪ್ರತಿಯೊಬ್ಬರು VFX ಆಗಿರ್ಬೋದು, ಡೈರೆಕ್ಷನಲ್ಲಾಗಿರ್ಬೋದು, ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಪ್ರತಿಯೊಬ್ಬರು ಅದ್ಭುತವಾಗಿ ಕೆಲಸ ಮಾಡ್ತಾರೆ. ಬೇರೆ ಬೇರೆ ಸಿನಿಮಾದಲ್ಲಿ ವಿಕ್ರಾಂತ್ ರೋಣ CG ವರ್ಕು, ಆಮೇಲೆ ಫಸ್ಟ್ ಲಿರಿಕ್ಸ್ ಸಾಂಗ್ 3D ಸಾಂಗ್ ಅಂತ ಅದನ್ನು ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಪ್ರತಿಯೊಂದು ಅದ್ಭುತವಾಗಿ ಮಾಡ್ತಾರೆ. ಆಮೇಲೆ ನಮ್ಮ ಸಾಂಗ್ ನೋಡಿದಾಗ ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಪ್ರತಿಯೊಂದು ಅದ್ಭುತವಾಗಿ ತೊಗೊಂಬಂದಿದ್ರು. ನೀವೇ ಹೇಳಿದ್ರಿ ಚೆನ್ನಾಗಿದೆ ಅಂತ. ಅದು ತೊಗೊಂಡೋಗಿ ನಾವು ಸುದೀಪ್ ಸರ್ ತೋರಿಸಿದಾಗ ತುಂಬ ಇಷ್ಟಪಟ್ಟರು. ಆ್ಯಂಡ್ ಅವ್ರನ್ನ ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ, ಅವ್ರು ದೊಡ್ಡ ಮನಸ್ಸು ಆ್ಯಕ್ಚುಲಿ. ನಾವು ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಬನ್ನಿ ಪರವಾಗಿಲ್ಲ ನಾನು ನೋಡ್ತೀನಿ ಅಂತ ಹೇಳಿದ್ರು. ನಮ್ಮನ್ನು ಕರೆದು ಮನೇಲಿ ಕೂರಿಸಿ ಸಾಂಗ್ ನೋಡಿ ತುಂಬ ಚೆನ್ನಾಗಿ ಅವ್ರಿಗೆ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅದಾದಮೇಲೆ ನಾನು ಅಪ್ಪು ಸರ್ ಅವರು PRK ಪ್ರೊಡಕ್ಷನ್ ಆವಾಗಲೇ PRK ಪ್ರೊಡಕ್ಷನ್ ಮಾಡಿದಾಗ ಈ ಪ್ರೊಡಕ್ಷನಲ್ಲಿ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಒಂದು ಕನಸಿತ್ತು. ಸಾಂಗ್ ಮಾಡಬೇಕಂದ್ರೆ ನನಗೆ PRK ಆಡಿಯೋಸಲ್ಲಿ ರಿಲೀಸ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸಾಂಗ್ ಕಂಪ್ಲೀಟ್ ಆದಮೇಲೆ ಯೂನಿಕಾರ್ನ್ ಟೀಮ್ ಅವರು PRK ಆಡಿಯೋಸಲ್ಲಿ ಪರ್ಮಿಷನ್ ತೊಗೊಂಡು PRK ಆಡಿಯೋ ಯೂಟ್ಯೂಬಲ್ಲಿ ರಿಲೀಸ್ ಮಾಡ್ತಿದ್ರು. ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಅಶ್ವಿನಿ ಮೇಡಮ್. ತುಂಬ ಥ್ಯಾಂಕ್ ಯು ಮೇಡಮ್, ನಮ್ಮ ಸಾಂಗ್ನ ತೊಗೊಂಡಿದ್ದಕ್ಕೆ. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬ ಲೈಕ್ 3 ಡೇಸ್ ಶೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಸ್, ಹಳ್ಳಿ ಹುಡುಗನಾಗಿ ಲುಂಗಿ ಕಟ್ಕೊಂಡು ಟವಲ್ ಹಿಡ್ಕೊಂಡು ಅಂದರೆ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಮೊದಲು ಆ ಥರ ಹೇಗೆ ಏನಂತ? ಇಲ್ಲ, ಇದೇ ಫಸ್ಟ್ ಟೈಮ್ ನಾನು ಈ ಲುಕ್ ಟ್ರೈ ಮಾಡ್ತಾ ಇರೋದು. ಈ ಲುಕ್ಕು ಲೈಕ್ ಯಾವತ್ತು ಬೇರೆ ಸೀರಿಯಲಲ್ಲಾಗಿರ್ಬೋದು ಎಲ್ಲೂ ನಾನು ಪಂಚೆ ಶರ್ಟ್ ಆ ಥರ ಇದು ಮಾಡಿಲ್ಲ. ಫಸ್ಟ್ ಟೈಮು. ಆ್ಯಂಡ್ ನನಗೂ ಇಷ್ಟ ಆಯಿತು. ಎಷ್ಟೋ ಜನ ನೋಡಿದವರು ಇಷ್ಟಪಟ್ಟರು. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತೆಲ್ಲ ಹೇಳಿದ್ರು. ತುಂಬ ಖುಷಿ ಆಯಿತು. ಆ ಲುಕ್ಕಿಗೆ ಬೈಕು ಸಖತ್ತಾಗಿ ಆಪ್ಟ್ ಆಗಿದೆ. ಹೌದು, ಲೈಕ್ ಒಂಥರ ರಾ ಲುಕ್ ಅಂತ ಅನ್ಬೋದು. ಅದು ತುಂಬ ಚೆನ್ನಾಗಿದೆ. ಲೈಕ್ ಥ್ರೂಔಟ್ ಆಲ್ಬಮ್ ಸಾಂಗ್ ಪೂರ್ತಿ ಲೈಕ್ ಆ ಲುಕ್ಕು ಲೈಕ್ ಡಿಫ್ರೆಂಟ್ ಶೇಡ್ಸು ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸತಿ ನೋಡಿ ಸಪೋರ್ಟ್ ಮಾಡಿ. ಕಾನ್ಸೆಪ್ಟ್ ಅಂದಾಗ ಅಂದರೆ ಒಂದು ಆಲ್ಬಮ್ ಸಾಂಗ್ ಅಂದಾಗ ಆ ಥರ ರಿಚ್ ಆಗಿರಬೇಕು. ಕೆಲವೊಂದು ಹಾಡುಗಳು ಅಂದರೆ ಪಾರ್ಟಿ ಮೂಡಲ್ಲಿ ಇರಬೇಕು, ಆ ಥರದ್ದು ಎಲ್ಲ ರಿಚ್ನೆಸ್ ಇರಬೇಕು. ಸೂಟು ಬೂಟ್ ಹಾಕ್ಕೊಂಡು ಆ ಥರ ಮಾಡಬೇಕು ಅನ್ನೋದಿರುತ್ತೆ. ಬಟ್ ಈ ಥರದ ಒಂದು ಕಾನ್ಸೆಪ್ಟ್ ಅಂದಾಗ ಹೇಗೆ ನಿಮಗೆ ಐಡಿಯಾ ಬಂದಿದ್ದು ಹೇಗೆ, ಅಥವಾ ಓಕೆ ಅಂತ ಅನಿಸಿದ್ರೆ ಮತ್ತು ನಿಮಗೆ ಒಂದು ಥಾಟ್ಸ್ ಹೆಂಗೆ ಬಂತು? ಏನು ನಮಗೂ ಅನಿಸ್ತಾಯಿತ್ತು ಈ ಥರ ಲೈಕ್ ರಿಚ್ ಆಗಿರಬೇಕು, ಒಂಥರ ಪಬ್ಬು ಆ ಥರ ಈ ಥರ ಔಟ್ ಆಫ್ ಕಂಟ್ರಿ ಲೊಕೇಶನ್ ಅದು ಇದು ಅಂತ. ಎಲ್ಲರೂ ಅದೇ ಥರ ಮಾಡಿದ್ರೆ ಈ ಥರ ಯಾರು ಮಾಡ್ತಾರೆ ಸರ್? ಹಳ್ಳಿ ಸೊಗಡು ಅಂತ ಅಂತೀವಲ್ಲ, ಓಲ್ಡ್ ಈಸ್ ಗೋಲ್ಡು, ಆ ಥರ ಹಳೇದೇ ಬೆಟ್ರು. ಎಲ್ಲ ಇಷ್ಟಪಡ್ತಾರೆ ಸರ್. ಹಳೇದು ಯಾವತ್ತೂ ಇದ್ರೂ ಗೋಲ್ಡೇ, ಅದನ್ನ ಎಲ್ಲರೂ ಇಷ್ಟಪಟ್ಟೇ ಪಡ್ತಾರೆ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಗ್ ಬಾಸಿಂದ ಆಚೆ ಬಂದ ಮೇಲೆ ಧನುಷ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗಂತೂ ಸಾಂಗ್ ನೋಡಿದ್ವಿ, ಸಾಂಗ್ ಮಾಡಿದ್ದಾರೆ. ಮತ್ತು ಮುಂದೆ ಏನು ಪ್ಲ್ಯಾನ್ಸ್ ಇದೆ? ಸಿನಿಮಾಗಳ ಕಥೆಗಳು ಕೇಳ್ತಾ ಇದ್ದಾರೆ ಅಥವಾ ಸೀರಿಯಲ್ಗೆ ತಯಾರಿ ಇದೆಯಾ? ಏನು ಮಾಡ್ತಾ ಇದ್ದಾರೆ ಅಂತ? ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ಸಿನಿಮಾ ಮಾತುಕತೆ ನಡೀತಿದೆ. ಒಂದೊಳ್ಳೆ ಸ್ಟೋರಿಗೋಸ್ಕರ ಕಾಯ್ತಾ ಇದ್ದೀನಿ. ಒಂದು ಜನರಿಗೆ ಒಂದೊಳ್ಳೆ ಸ್ಟೋರಿ ಕೊಡೋಣ ಅಂತ ನನ್ನ ಪ್ರಯತ್ನದಲ್ಲಿದ್ದೀನಿ. ಸೊ ನೋಡಬೇಕು. ಒಂದೊಳ್ಳೆ ಕಾನ್ಸೆಪ್ಟ್ ಬಂದು ಒಂದೊಳ್ಳೆ ಸ್ಟೋರಿ ಸಿಕ್ಕಿದ್ರೆ 100% ಅದನ್ನು ಮಾಡಿ ನಮ್ಮ ಕನ್ನಡ ಜನತೆ ಮುಂದೆ ತಂದಿಡ್ತೀನಿ. ನೀವು ಸಾಂಗ್ ತೋರ್ಸೋಕೆ ಹೋದಂಥ ಸಂದರ್ಭದಲ್ಲಿ ಸುದೀಪ್ ಸರ್ ಕೈಗೆ ಏನೋ ಬ್ಯಾಂಡೇಜ್ ಏನೋ ಹಾಕ್ಕೊಂಡಿದ್ರು, ಏನಾಗಿತ್ತು ಅಂತ ಏನಾದರೂ ಕೇಳಿದ್ರು, ವಿಚಾರಿಸಿದ್ರೆ ಏನಾಗಿತ್ತಂತ? ಏನು ಅವರು ಅದು ಕ್ರಿಕೆಟ್ ಆಡಬೇಕಾದ್ರೆ ಬಾಲ್ ತಗಲಿ ಸ್ವಲ್ಪ ಪೇನ್ ಅದೇ ಏಟಾಗಿದೆ ಅಂತೆ. ಅದಕ್ಕೋಸ್ಕರ ಅವರು ಇಲ್ಲಿ ಬರದೇ ಇರೋದು ಕಾರಣನೂ ಅದೇ, ಲೈಕ್ ಕೈ ತುಂಬ ಪೇನ್ ಇದೆ ಅಂತ. ಸೊ ಅದಕ್ಕೋಸ್ಕರ ಮನೆಗೆ ಕರೆದು ವಿಡಿಯೋ ಬಿಟ್ಕೊಟ್ರು. ತುಂಬ ಖುಷಿ ಆಯಿತು. ಎಸ್ ಬ್ರದರ್, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.
ಇದಿಷ್ಟು ಧನುಷ್ ಕೂಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಧನು ಎಲ್ಗಚ್, ರಾಜ್ ನ್ಯೂಸ್, ಬೆಂಗಳೂರು.